ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗುರುರಾಜ್ ಮಾತಾಡೋದು. ತುಂಬ ದಿನಗಳ ನಂತರ ಮತ್ತೊಮ್ಮೆ ಗಿರ್ಕಿ ಹೊಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮನ್ನು ದಾಂಡೇಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗಣೇಶ್ ಗುಡಿ ವಾಟರ್ ರಾಫ್ಟಿಂಗ್ ಮಾಡೋದು ಇವತ್ತು ತುಂಬಾ ಚೆನ್ನಾಗಿರುತ್ತೆ. ನಾನು ಇವಾಗಲೇ ಮೊದಲನೇ ಸರಿ ಹೋಗ್ತಾ ಇರೋದು. ನೋಡೋಣ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ನೋಡಿ. ಹೀಗೆ ದಾಂಡೇಲಿಗೆ ಹೋಗುವಾಗ ಕಾಡಿನಲ್ಲಿ ಈ ಥರ ವಿಶೇಷವಾದ ಪ್ರಾಣಿ ಪಕ್ಷಿಗಳು ಕಾಣ್ತಿರ್ತವೆ. ನೋಡ್ಬೋದು ನೀವು, ಇಲ್ಲಿ ಒಂದು ನರಿ ಹೋಗ್ತಾ ಇದೆ. ಈ ಥರ ನರಿಗಳು ಕರ್ನಾಟಕದಲ್ಲಿ ಸುಮಾರಾಗಿ ಕಂಡುಬರ್ತವೆ. ನೋಡ್ಬೋದು, ನರಿ ರೋಡನ್ನು ದಾಟ್ತಾ ಇದೆ. ಹಾಗೆಯೇ ಇಲ್ಲೊಂದು ಅಳಿಲನ್ನು ನೋಡ್ಬೋದು ನೀವು, ಕೆಂದಳಿಲು ಮರದ ಮೇಲಿದೆ ನೋಡಿ. ಇದನ್ನು ಮಲ್ಬಾರ್ ಗೇಮ್ಸ್ ಅಂತ ಕರೀತಾರೆ. ಹೆಚ್ಚಾಗಿ ಇದು ವೆಸ್ಟರ್ನ್ ಘಾಟ್ಸ್ಗಳಲ್ಲಿ ಮಾತ್ರ ಕಾಣ್ತಿರುತ್ತದೆ. ನೋಡ್ಬೋದು, ಸಾಮಾನ್ಯ ಅಳಿಲಿಗಿಂತ ಸ್ವಲ್ಪ ದೊಡ್ಡದಾಗಿರ್ತವೆ ಮತ್ತು ಕೆಂದು ಮಿಶ್ರಿತ ಬಣ್ಣದಲ್ಲಿರ್ತವೆ ಈ ಅಳಿಲುಗಳು. ನೋಡ್ತಾ ಇರೋದು ಕಾಳಿ ರಿವರ್ನ ಬ್ರಿಡ್ಜು. ನೋಡಿ ಕಾಳಿ ರಿವರ್ ಹೇಗಿದೆ ಅಂತ. ಮುಂದೆ ಇಲ್ಲಿ ಕಾಣ್ತಾ ಇರೋದು ಸೂಪಾ ಅಣೆಕಟ್ಟು. ಈ ಕಾಳಿ ನದಿಗೆ ಸೂಪಾ ಅಣೆಕಟ್ಟು. ಹಾಯ್ ಫ್ರೆಂಡ್ಸ್, ಈಗ ನಾನು ಫೈನಲಿ ಈಗ ದಾಂಡೇಲಿಗೆ ರೀಚ್ ಆಗಿದ್ದೀನಿ. ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಗೇಮ್ಸ್ಗಳನ್ನ ಆಡೋಣ ಅಂತ ಇದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ಹಲವಾರು ರೆಸಾರ್ಟ್ಸ್ಗಳಿವೆ. ಅವುಗಳೆಲ್ಲವೂ ನಿಮಗೆ ಒಂದು ಆಫರ್ ಕೊಡ್ತಾರೆ. ಏನಪ್ಪ ಅಂದರೆ 1500-1600 ಪ್ಯಾಕೇಜು ಈ ಥರ ಇರುತ್ತೆ. ಆ ಥರ ಪ್ಯಾಕೇಜಲ್ಲಿ ನಿಮಗೆ ಡಿಫ್ರೆಂಟ್ ಪ್ಯಾಕೇಜ್ಗಳಲ್ಲಿ ನಿಮಗೆ ವಾಟರ್ ಸ್ಪೋರ್ಟ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಕೆಲವೊಬ್ಬರು ನಿಮಗೆ ಸುಮ್ಮನೆ ವಾಟರ್ ರಾಫ್ಟಿಂಗ್ ಅಂತಂದು ಹೇಳ್ಬಿಟ್ಟು ಸುಮಾರು ಒಂದು 500 ಮೀಟ್ರು ಅಥವಾ 1 ಕಿಲೋಮೀಟ್ರ್ ಕರ್ಕೊಂಡು ವಾಪಸ್ ಕರ್ಕೊಂಬಂದುಬಿಡ್ತಾರೆ. ನಿಮಗೆ ವೇಸ್ಟ್ ಆಗುತ್ತೆ. ಅಂದರೆ 1500-1600 ರೂಪಾಯಿ ಇಸ್ಕೊತಾರೆ. ಬಟ್ 500 ಮೀಟ್ರು 1 ಕಿಲೋಮೀಟ್ರ್ ಅಷ್ಟೇ ಮಾತ್ರ ಕರ್ಕೊಂಡು ಹೋಗ್ತಾರೆ. ನೀವು ಅವರಲ್ಲಿ ವಿಚಾರಿಸ್ಬೇಕು, ಏನಪ್ಪ ಅಂತಂದರೆ ಒಂದು 6 ಕಿಲೋಮೀಟ್ರಿಗೆ ಅಥವಾ 5 ಕಿಲೋಮೀಟ್ರಿಗೆ ಎಷ್ಟಾಗುತ್ತೆ ರಾಫ್ಟಿಂಗು. ಮತ್ತು ರಾಫ್ಟಿಂಗ್ ಬಿಟ್ಟರೆ ನಿಮಗೆ ಕಯಾಕಿಂಗು ಆ ಥರ ಎಲ್ಲ ಇರುತ್ತೆ. ಬೇರೆ ಥರ ಸ್ವಿಮ್ಮಿಂಗು ಮತ್ತು ಜಿಪ್ ಲೈನರ್ ಅಂತಂದು ಹೇಳ್ಬಿಟ್ಟು ಎಲ್ಲ ನಿಮಗೆ ಇದು ಇರುತ್ತೆ. ಏನಂದರೆ ಜಿಪ್ ಲೈನಿಂಗ್ ಅಂತಂದು ಹೇಳ್ಬಿಟ್ಟು ಒಂದು ವಾಟರ್ ಸ್ಪೋರ್ಟ್ಸ್ ಇರುತ್ತೆ. ನೀವು ಯಾವುದಾದ್ರು ಒಟ್ಟು ಒಂದು ಟೋಟಲ್ 6 ಸ್ಪೋರ್ಟ್ಸ್ಗಳಿಗೆ ನಿಮಗೆ ಒಂದು 1500-1300 ಮಾತ್ರ ಇಲ್ಲಿ ಚಾರ್ಜ್ ಮಾಡ್ತಾರೆ. ನೀವು ಜಾಸ್ತಿ ಚೆನ್ನಾಗಿ ಬಾರ್ಗೇನಿಂಗ್ ಮಾಡಿದ್ರಿ ಅಂದರೆ ಒಂದು 1300ವರೆಗೂ ತೊಗೊಳ್ತಾರೆ. ಬಟ್ ನೀವು ಏನಪ್ಪ ಅಂದರೆ 1 ಕಿಲೋಮೀಟ್ರ್ ರಾಫ್ಟಿಂಗ್ ಮಾಡೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಹಾಗಾಗಿ ನೀವು ಒಂದು 5 ಕಿಲೋಮೀಟ್ರ್ ಅಥವಾ 6 ಕಿಲೋಮೀಟ್ರ್ ಮಾತ್ರ ಕೇಳ್ಬೋದು. 6 ಕಿಲೋಮೀಟ್ರಿಗೆ ಅಂದರೆ ಒಂದು 1500 ಅಂತ ಹೇಳ್ತಾರೆ. ಬಟ್ ನೀವು ಇನ್ಕ್ಲೂಡಿಂಗ್ 5 ಎಕ್ಸ್ಟ್ರಾ ವಾಟರ್ ಗೇಮ್ಸ್ಗಳಿಗೆ ಸೇರ್ಕೊಂಡ್ಬಿಟ್ಟು 1800 ಕೊಟ್ಟರೆ ಅಷ್ಟು ಕರ್ಕೊಂಡು ಹೋಗ್ತಾರೆ. ವಿತ್ 6 ಕಿಲೋಮೀಟರ್ಸ್ ರಾಫ್ಟಿಂಗ್ ಇರುತ್ತೆ. ನೀವು ಗೌರ್ಮೆಂಟಿಂದ ಅಂತಂದರೆ 11 ಕಿಲೋಮೀಟರ್ಸ್ ವಾಟರ್ ರಾಫ್ಟಿಂಗ್ ಇರುತ್ತೆ. ಬಟ್ ಅದಕ್ಕೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕಾಗುತ್ತೆ, ಅಥವಾ ಇಲ್ಲೇ ಬಂದು ಕೂಡ ನೀವು ಬುಕ್ ಮಾಡ್ಬೋದು. ಬಟ್ ಅದು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತಂದು ಟೈಮಿಂಗ್ಸ್ ಇರೋದಿಲ್ಲ. ಫಸ್ಟು ಒಂದು 9 o'clock ಇರುತ್ತಂತೆ, ಆಮೇಲೆ ಸೆಕೆಂಡ್ 2 o'clock ಇರುತ್ತೆ. ನೀವು ಆದಷ್ಟು ಬೇಗನೆ ಬಂದು ಬುಕ್ಕಿಂಗ್ ಮಾಡಿದರೆ ಚೆನ್ನಾಗಿ. ಅಂದರೆ ನೀವು 11 ಕಿಲೋಮೀಟರ್ ವಾಟರ್ ರಾಫ್ಟಿಂಗ್ ಹೋಗಬೇಕು ಅಂದರೆ ಬೇಗನೆ ಬಂದು ಬುಕ್ ಮಾಡಬೇಕು, ಅಥವಾ ಅಡ್ವಾನ್ಸ್ ಆಗಿ ಆನ್ಲೈನಲ್ಲಿ ಬುಕ್ ಮಾಡಬೇಕು. ಬನ್ನಿ, ಇವಾಗ ನಾನು ಇಲ್ಲಿ ಒಂದು ವೈಟ್ ವಾಟರ್ ರೆಸಾರ್ಟ್ ಅಂತ ಇದೆ. ಇಲ್ಲಿ ಯಾವ್ಯಾವ ಥರ ಒಂದು ವಾಟರ್ ಗೇಮ್ಸ್ನ ಕಂಡಕ್ಟ್ ಮಾಡ್ತಾರೆ ಮತ್ತು ಅದ್ರದ್ದು ಪ್ರೈಸ್ ಏನು ಅಂತಂದು ಹೇಳಿ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ನೋಡಿ, ಇದೆ ವೈಟ್ ವಾಟರ್ ರೆಸಾರ್ಟ್ ಅಂತಂದು ಹೇಳ್ಬಿಟ್ಟು. ಇದರ ಒಂದು ಹೊರಗಿನ ದೃಶ್ಯ. ಇವಾಗ ಒಳಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ನೋಡೋಣ ಹೇಗಿದೆ ಅಂತಂದು ಹೇಳಿ ತೋರಿಸ್ತೀನಿ ನಿಮಗೆ. ಕಾರ್ ಪಾರ್ಕಿಂಗಿಗೆ ಬೇಕಾದಷ್ಟು ಜಾಗ ಇದೆ ಇಲ್ಲಿ. ಕಾರ್ಗಳನ್ನ ಪಾರ್ಕಿಂಗ್ ಮಾಡ್ಬೋದು ಇಲ್ಲಿ ಚೆನ್ನಾಗಿ. ಇಲ್ಲಿ
ಇವಾಗ ಒಂದು ಸ್ಪೋರ್ಟ್ಸ್ ಕಂಡಕ್ಟ್ ಮಾಡೋವಂಥ ಒಂದು ಜಾಗಕ್ಕೆ ಹೋಗೋಣ. ನೋಡಿ ನಿಮಗೆ ದೂರದಿಂದಲೇ ನದಿ ಕಾಣ್ತಾ ಇರ್ಬೋದು. ಇವತ್ತು ಭಾನುವಾರ ಆಗಿರೋದ್ರಿಂದ, ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನ ಇದ್ದಾರೆ. ನೋಡಿ ಫೈನಲಿ ಇವಾಗ ನಾವು ಇಲ್ಲಿ ಒಂದು ವೈಟ್ ರೆಸಾರ್ಟ್ ಇದೆಯಲ್ಲ, ವೈಟ್ ರೆಸಾರ್ಟ್ ಅನ್ನೋ ಒಂದು ಸ್ಪಾಟಲ್ಲಿ ಈ ಥರ ಗೇಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ನೋಡ್ಬೋದು ನೀವು. ಇಲ್ಲಿ ಏಜೆಂಟ್ಸ್ ಇರ್ತಾರೆ, ಅವರು ನಿಮ್ಮನ್ನು ಬಂದರೆ ಸಾಕು, ಅವರು ಬಂದ್ಬಿಟ್ಟು ನಿಮ್ಮನ್ನು ಕೇಳ್ತಾರೆ ಎಷ್ಟು ಜನ ಬಂದಿದ್ದೀರಾ, ಏನು ಎಂತ ಅಂತಂದು ಹೇಳ್ಬಿಟ್ಟು ನಿಮಗೆ ಬೇಕಾದಂಥ ಒಂದು ಅಮೌಂಟ್ ರೇಂಜಲ್ಲಿ ಅವರು ನಿಮಗೆ ವಾಟರ್ ಸ್ಪೋರ್ಟ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ನೋಡಿ ಅಲ್ಲಿ ಇದು ವಾಟರ್ ರಾಫ್ಟಿಂಗ್, ಇದು ವಾಟರ್ ರಾಫ್ಟಿಂಗ್ ಮಾಡ್ತಾ ಇದ್ದಾರೆ. ಇದೊಂದು ಸ್ಪೋರ್ಟ್ಸ್ ಆದರೆ ಮತ್ತು ಇಲ್ಲಿ ನೋಡಿ ಸ್ವಿಮ್ಮಿಂಗ್, ಇದಿಷ್ಟೇ ಸ್ವಿಮ್ಮಿಂಗ್ ಮಾಡಲಿಕ್ಕೆ. ಮತ್ತು ಕಯಾಕಿಂಗ್ ಅಂತಂದು ಹೇಳ್ಬಿಟ್ರೆ ಈ ಥರ ನಿಮಗೆ ಸಪ್ರೇಟ್ ಬೋಟ್ಗಳನ್ನ ಕೊಡ್ತಾರೆ, ಚಿಕ್ಕ ಚಿಕ್ಕ ಬೋಟ್ಗಳನ್ನ ನೀವೇ ತೊಗೊಂಡ್ಬಿಟ್ಟು ಈ ಥರ ನದಿಯಲ್ಲಿ ಹೋಗೋದು. ಕಯಾಕಿಂಗ್ ಅಂದರೆ ಬಿಟ್ಟು ನೀವು ಇವಾಗ ನೋಡ್ತಾ ಇರೋದು ಜಾರ್ಬಿನ್ ಅಂತ ಹೇಳ್ಬಿಟ್ಟು, ಇದರಲ್ಲಿ ನಿಮ್ಮನ್ನ ಕಳಿಸ್ತಾರೆ. ಸ್ವಲ್ಪ ದೂರ ನೀರಲ್ಲಿ ಬಿಟ್ಬಿಟ್ಟು ಅದರಲ್ಲಿ ಒಳಗಡೆ ನೀವು ಓಡಬೇಕು. ಅದು ರೌಂಡಾಗಿ ತಿರುಗುತ್ತೆ. ಇದು ಒಂಥರ ವಾಟರ್ ಸ್ಪೋರ್ಟ್ಸ್ ಗೇಮು. ಇದಕ್ಕೆ ನೀವು ಒಂದು 300 ರೂಪಾಯಿನ ಖರ್ಚು ಮಾಡಬೇಕಾಗುತ್ತೆ. ಕಾಣ್ತಾ ಇರೋದು ನಡುವೆ ಹೋಗ್ತಾ ಇರೋದಲ್ಲ ನೋಡಿ, ಅಲ್ಲಿ ನಡುವೆ ಕಾಣ್ತಾ ಇದೆಯಲ್ಲ ಅದು ಜಿಪ್ ಲೈನ್. ಇದು ನೋಡಿ ಇಲ್ಲಿ ಯಾವ್ಯಾವ ಥರ ಒಂದು ಆ್ಯಕ್ಟಿವಿಟೀಸಿಗೆ ಯಾವ ಥರ ಚಾರ್ಜ್ ಮಾಡ್ತಾರೆ ಅಂತಂದರೆ, ಲಾಂಗ್ ರಾಫ್ಟಿಂಗ್ ಅಂತ ಇರುತ್ತೆ, ಅಂದರೆ 9 ಕಿಲೋಮೀಟರ್ಸ್ ಇರುತ್ತೆ, ಅದಕ್ಕೆ 1350 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಮತ್ತು ಮಿಡ್ ರಾಫ್ಟಿಂಗ್ ಅಂತ ಇರುತ್ತೆ, ಅಂದರೆ 5 ಕಿಲೋಮೀಟರ್ ಅಪ್ ಟು 5 to 6 ಕಿಲೋಮೀಟರ್ ರೇಂಜ್ ಇರುತ್ತೆ, ಅದಕ್ಕೆ 1200 ಪರ್ ಹೆಡ್ ಇರುತ್ತೆ. ಮತ್ತು 1 ಕಿಲೋಮೀಟ್ರಿಗೆ 600 ರೂಪೀಸ್ನ ಪರ್ ಹೆಡ್ಗೆ ಚಾರ್ಜ್ ಮಾಡ್ತಾರೆ. ಮತ್ತು ನಿಮಗೆ ವೈಟ್ ವಾಟರ್ ಕಯಾಕಿಂಗ್ ಅಂತ ಇರುತ್ತೆ, ಅದಕ್ಕೆ 500 ರೂಪಾಯಿ ಮಾಡ್ತಾರೆ. ಮತ್ತು ಸಿಂಪಲ್ ಕಯಾಕಿಂಗ್ ಇರುತ್ತೆ, ಅದಕ್ಕೆ 300. ಮತ್ತು ರಿವರ್ಸ್ ಜಿಪ್ ಲೈನ್ ಅಂತ ಇರುತ್ತೆ, ಅದಕ್ಕೆ 350ನ ಚಾರ್ಜ್ ಮಾಡ್ತಾರೆ. ಮತ್ತು ವಾಟರ್ ರೋಲರ್ ಅದಿರುತ್ತೆ, ಅದಕ್ಕೆ 300 ಚಾರ್ಜ್ ಮಾಡ್ತಾರೆ. ಮತ್ತು ರಿವರ್ಸ್ ಸ್ವಿಮ್ಮಿಂಗಿಗೋಸ್ಕರ ನೀವು 150ನ ಪೇ ಮಾಡಬೇಕಾಗುತ್ತೆ. ಅದಲ್ಲದೆ ನಿಮಗೆ ಮತ್ತು ವಾಟರ್ ಫಾಲ್ ರ್ಯಾಪ್ಲಿಂಗ್ ಅಂತ ಇರುತ್ತೆ, ಅಂದರೆ ವಾಟರ್ ಫಾಲಲ್ಲಿ ನೀವು ಅಂದರೆ ಹಗ್ಗ ಕಟ್ಟಿಬಿಟ್ಟು ನಿಮಗೆ ಅಲ್ಲಿ ವಾಟರ್ ಫಾಲಿಂದ ಇಳಿಸ್ತಾರೆ ಕೆಳಗಡೆ, ಅದು ಕೂಡ ಇರುತ್ತೆ. ಅದಕ್ಕೆ ನೀವು 1000 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. ಬನ್ನಿ ಇವಾಗ ರಾಫ್ಟಿಂಗ್ನ ಸಮಯ. ನಾನು ಹೋಗಿದ್ದು 8 ಕಿಲೋಮೀಟರ್ಗಳ ಒಂದು ರಾಫ್ಟಿಂಗು, ತುಂಬಾ ಚೆನ್ನಾಗಿತ್ತು. ಬನ್ನಿ ನೋಡುವ ಹೇಗಿದೆ ಅಂತ. Go. Stay close, stay close. बोट के नजदीक आ जाओ सब लोग. हेलो. Hi. How is it? Hi, best. Hello sir. Hi guys. Oh, धबधबा. थोड़ा हलो. One team, stay together, stay together. Hello guys, say hi. Hi, पण येत नाही तुमचं. Hi, hi. Hi guys. Your good name? Yasraj, Shambhuraji. My name is Niranjan. Shubham. Jubair. Gururaj. Shankar. Okay, now all of you are my team, and team ready for the river rafting, guys. Yes! Now all team get ready for the action, guys, and high five. And say, guys, Kali Maiya ki Jai! all team do forward. Dam laga ke. Stop and get down. And say, all team, Kali Maiya ki
All team get down. Get back, get back, get back. And backward guys, backward, backward, backward. Backward, backward. Stop, stop. Forward again. Forward faster. Okay, stop, stop. Relax. Get back, get back, and back. And get down. Get back, get back. Get back and forward. Look at me guys. Hi. Hi. Okay, now all of you get ready for the last rapid of the trip and high five guys. High five and say Kali Maiya ki. Do forward. Come on team, dam laga ke. Zor laga ke. Jai Bhavani. Jai Bhavani. Dam laga ke. Zor laga ke. For and say guys Kali Maiya ki. Get back, get back, get back. And do forward guys, forward again. Forward. First, first. Your team, stop, stop. Now again, look at me guys, say hi. Hi. How's the trip? Amazing. Did you enjoy it? Yeah. All teams say hip hip. Hooray. Hip hip. Hooray. All team one more time. High five and say guys Kali Maiya ki. Hey. ನೋಡಿ, ನಿಮಗೆ ಆಗಲೇ ನಾನು ಹೇಳಿದ ಹಾಗೆ ಈ ದಾಂಡೇಲಿ ಕಾಡಿನಲ್ಲಿ ಹಲವಾರು ಪ್ರಾಣಿ ಪಕ್ಷಿಗಳು ಕಂಡು ಬರ್ತವೆ. ಅದರಲ್ಲಿ ಈ ದಾಂಡೇಲಿ ಅದಕ್ಕೆ ಫೇಮಸಪ್ಪ ಅಂದರೆ ಹಾರ್ನ್ಬಿಲ್ ಪಕ್ಷಿಗೆ. ನೋಡಿ, ನೀವು ಇಲ್ಲಿ ಕಾಣ್ತಾ ಇರ್ಬೋದು ಹಾರ್ನ್ಬಿಲ್ ಪಕ್ಷಿ ಅಂತ ಹೇಳ್ಬಿಟ್ಟಿದ್ರೆ ಹೆಸರು. ನೋಡಿ, ಅಲ್ಲಿ ಮರದ ಮೇಲೆ ಕಾಣ್ತಾ ಇದೆಯಲ್ಲ, ಅದಕ್ಕೆ 2 ಕೊಕ್ಕಿರ್ತದೆ, ಮೇಲೆ ಒಂದು ಕೆಳಗಡೆ ಒಂದು. ಸಾಮಾನ್ಯವಾಗಿ ವೆಸ್ಟರ್ನ್ ಘಾಟ್ಗಳಲ್ಲಿ ಮಾತ್ರ ಕಾಣ್ಬರ್ತದೆ ಇದು. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ತುಂಬ ದೊಡ್ಡದಾದ ಪಕ್ಷಿ ಇದು. ಸದಾ ಯಾವಾಗಲೂ ಮರದ ಮೇಲೆ ಇರುತ್ತೆ. ಸಾಮಾನ್ಯವಾಗಿ ಎತ್ತರದ ಮರದ ಪೊಟರೆಗಳಲ್ಲಿ ಇವು ಮೊಟ್ಟೆಗಳನ್ನಿಟ್ಟು ಮರಿ ಮಾಡ್ತವೆ. ಈ ಥರದ ಪಕ್ಷಿಗಳು ಕರ್ನಾಟಕದ ಬೇರೆ ಭಾಗದಲ್ಲಿ ಕಂಡು ಬಂದರೂ ಕೂಡ ಅವು ಬೂದು ಬಣ್ಣದ್ದಾಗಿರ್ತವೆ. ಇಲ್ಲಿಯ ಒಂದು ಹಾರ್ನ್ಬಿಲ್ ಪಕ್ಷಿಗಳು ಹಳದಿ ಬಣ್ಣದ ಕೊಕ್ಕನ್ನು ಹೊಂದಿರ್ತವೆ. ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.